ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾವ ಥರ ಫ್ರೈಡ್ ರೈಸ್ ಅಂದರೆ ಎಲ್ಲರೂ ವೆಜಿಟೇಬಲ್ ಹಾಕಿ ಮಾಡ್ತಾರೆ, ನಾನು ಚಿಕನ್ ಹಾಕಿ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಚಿಕನ್ ತಗೊಂಡಿದ್ದೀನಿ, ಇದೊಂದು 1/4 kg ಇದೆ. ನಾವು ಇಬ್ಬರಿಗೆ ಮಾಡ್ಕೊತಾ ಇರೋದು, ಹಂಗಾಗಿ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. ಆದಷ್ಟು ಬೋನ್ಲೆಸ್ ತಗೋಬೇಕು. ಇದಕ್ಕೆ ಕಬಾಬ್ ಪೌಡ್ರ್ ಬರುತ್ತಲ್ಲ, 10 ರೂಪಾಯಿಂದು, ಅದು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೋಣ. ಖಾರ ಇರುತ್ತೆ ಅದ್ರಲ್ಲಿ ಪೌಡ್ರಲ್ಲಿ, ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ, ನಾವು ಚಿಕನ್ ಎಷ್ಟು ತೊಗೊತೀವೋ ಅಷ್ಟು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊತೀನಿ. ಒಂದು ಮೊಟ್ಟೆ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಲಿಸ್ಕೊಂಡಿದ್ದಾಗಿದೆ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ ಇದನ್ನು. ಇಲ್ಲ ನಿಮ್ಮ ಟೈಮ್ ಇಲ್ಲ ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಒಂದು 10-15 ನಿಮಿಷ. ಇದು ನೆಂದಿದೆ. ಈಗ ಇದು ಡೀಪ್ ಫ್ರೈ ಮಾಡ್ಕೊಬೇಕು. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಿದ ತಕ್ಷಣ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ ಲಾಸ್ಟಲ್ಲಿ. ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಚಿಕನ್ ಹಾಕ್ಕೊತೀನಿ. ಬೇಯ್ತಾ ಇದೆ, ಜೋರಾಗಿ ಇಟ್ಕೊಂಡು ಫ್ರೈ ಮಾಡೋದು ಬೇಡ. ಚಿಕನ್ ಡೀಪ್ ಫ್ರೈ ಮಾಡೋಕೆ ಇಟ್ಟಿದ್ರಲ್ಲ, ಅದು ಫ್ರೈ ಆಗಿದೆ, ತೆಗೆದುಬೇಡೋಣ. ಅದನ್ನು ಫ್ರೈ ಆಗಿದೆ ನೋಡಿ ಚೆನ್ನಾಗಿ, ತೆಗೆದುಬೇಡೋಣ ಇದನ್ನು ಇವಾಗ. ಇದು ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಬಿಡಿಸ್ಕೊಬೇಕು ಸಣ್ಣ ಸಣ್ಣಗೆ. ತಣ್ಣಗಾಗಿದೆ, ಇದು ಸಣ್ಣಗೆ ಬಿಡಿಸ್ಕೋಣ. ಈ ಥರ ಈ ಸೈಜಲ್ಲಿ ಬಿಡಿಸ್ಕೋಣ. ಈ ಚಿಕನ್ ಎಲ್ಲ ಈ ಥರ ಸಣ್ಣಗೆ ಬಿಡಿಸ್ಕೊಂಡಿದ್ದೀನಿ. ಇವಾಗ ಮುಂದೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಚಿಕನ್ ಡೀಪ್ ಫ್ರೈ ಮಾಡ್ಕೊಂಡಿರೋದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 1 ಕಪ್ ಆನಿಯನ್ನು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಕೊತ್ತಂಬರಿ ಸ್ವಲ್ಪ, ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು. ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋಣ. ನೀವು ರೈಸ್ ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು ಕೆಂಪಿಗೆ. ಈರುಳ್ಳಿ 1/4 ಭಾಗ ಫ್ರೈ ಆಗಿದೆ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಕ್ಯಾರೆಟು, ಎಲೆಕೋಸು ಅದೆಲ್ಲ ಫ್ರೈಡ್ ರೈಸ್ ನಾವೇನು ಹಾಕ್ತೀವಿ ಅದೆಲ್ಲ ಬೇಕಾದರೆ ಹಾಕ್ಕೋಬೋದು. ನಾನು ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊತಾ ಇದ್ದೀನಿ, ಫ್ರೈ ಆಗಲಿ ಇದೂ. ಈರುಳ್ಳಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗಲಿ. ಫ್ರೈ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಪೌಡರ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ.
ಒಂದು ಅರ್ಧ ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಕು. ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಸಾಲ್ಟ್ ನೋಡ್ಕೊಂಡು ಹಾಕೋಣ. ಮಿಕ್ಸ್ ಮಾಡ್ಕೊತೀನಿ. ಮಸಾಲೆ ವಾಸನೆ ಹೋಗಬೇಕು. ಮಸಾಲೆ ಫ್ರೈ ಆಯಿತು. ಚಿಕನ್ ಹಾಕ್ತಾ ಇದ್ದೀನಿ ಇವಾಗ. ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಅದೇನು ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಅನ್ನೋದೇನಿಲ್ಲ. ರೈಸ್ ಹಾಕ್ಕೊಳ್ಳೋಣ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ವೆನಿಗರ್ ಹಾಕೋಣ. ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇವಾಗ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಮಿಕ್ಸ್ ಮಾಡ್ಕೊಂಬಿಡೋಣ. ನಮ್ಮ ರೈಸ್ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.